ಮಂಚೇನಹಳ್ಳಿಯ ಶ್ರೀ ಗ್ರಾಮ ದೇವತೆ ಪ್ಲೇಗಾಂಬ ಅಮ್ಮನವರ 32ನೇ ವಾರ್ಷಿಕೋತ್ಸವದ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ದೇಗುಲದ ಗರ್ಭಗುಡಿಯಿಂದ ಕರಗ ಹೊತ್ತ ಕುಪ್ಪಂ ಗೋವಿಂದರಾಜು ಹೊರಬರುತ್ತಿದ್ದಂತೆ ಗೋವಿಂದ ನಾಮಸ್ಮರಣೆ ಮೊಳಗಿತು. ತಮಟೆ ಸದ್ದಿಗೆ ತಕ್ಕಂತೆ ಕರಗದ ನೃತ್ಯ ಕಂಡು ಮಂಚೇನಹಳ್ಳಿಯ ಜನತೆ ಫಿದಾ ಆದರು. ಕರಗದ ಪ್ರಯುಕ್ತ ದೇವಾಲಯವನ್ನು ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿತ್ತು. ಪ್ರಮುಖ ಬೀದಿಗಳೆಲ್ಲ ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿತ್ತು. ಇನ್ನು ಪ್ಲೇಗಾಂಬಾ ದೇವಿಗೆ ವಿವಿಧ ಹೂಗಳಿಂದ ಸಿಂಗರಿಸಲಾಗಿತ್ತು. ಜಗನ್ಮಾತೆ ದರೆಗಿಳಿದು ಬಂದಂತೆ ಭಾಸವಾಗುತ್ತಿತ್ತು. ಕರಗದ ಪ್ರಯುಕ್ತ ದೇವರ ಪಲ್ಲಕ್ಕಿಗಳು ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಗಮನ ಸೆಳೆದವು. ಇನ್ನು ಕರಗದ ಪ್ರಯುಕ್ತ ವಾದ್ಯಗೋಷ್ಠಿಗಳನ್ನು ಏರ್ಪಡಿಸಲಾಗಿತ್ತು. ವಾದ್ಯಗೋಷ್ಠಿಯಲ್ಲಿ ವಿವಿಧ ಚಿತ್ರಗೀತೆಗಳು, ನೃತ್ಯಗಳಿಂದ ಹತ್ತಾರು ಕಲಾವಿದರು ಮಂಚೇನಹಳ್ಳಿಯ ಜನರ ಗಮನ ಮತ್ತು ಮನಸ್ಸನ್ನ ಗೆದ್ದಿದ್ದಾರೆ. ವೇದಿಕೆಯಲ್ಲಿ ಕರಗದ ನೃತ್ಯ ಅದ್ಭುತವಾಗಿ ಮೂಡಿಬಂದಿತ್ತು.
ಇನ್ನು ಊರಿನ ಪ್ರಮುಖ ಬೀದಿಗಳೆಲ್ಲ ಕರಗ ಹೊತ್ತು ಸಂಚರಿಸಿದ ಕರಗದ ಪೂಜಾರಿ ದೇಗುಲದ ಮುಂಭಾಗದಲ್ಲಿ ಸಿದ್ಧಪಡಿಸಿದ್ದ ಅಗ್ನಿಗುಂಡದಲ್ಲಿ ಇಳಿದು ಕರಗವನ್ನು ದೇಗುಲದ ಗರ್ಭಗುಡಿಯಲ್ಲಿ ಇಳಿಸಲಾಯಿತು. ನಂತರ ವಸಂತೋತ್ಸವ ಕಾರ್ಯಕ್ರಮದ ಮೂಲಕ ಕರಗ ಮಹೋತ್ಸವದ ಕೊನೆಯ ಧಾರ್ಮಿಕ ಕಾರ್ಯಕ್ರಮ ನೆರವೇರಿತು. ಒನಕೆಯ ಮೇಲೆ ನೀರು ತುಂಬಿದ ತಾಮ್ರದ ಪಾತ್ರೆಯನ್ನ ತಲೆಯ ಮೇಲೆ ಹೊತ್ತು ತಮಟೆಯ ನಾದಕ್ಕೆ ಹೆಜ್ಜೆ ಹಾಕಿ ರಂಜಿಸಿದ್ದು ವಿಶೇಷವಾಗಿತ್ತು. వచ్చి 32 సంవత్సరాల నుంచి మోస్తారు. మా ఆయన నుంచి మా ఆయన వచ్చి 21 సంవత్సరాలు, నేను 11 సంవత్సరం ఉంది. టోటల్ 32 సంవత్సరం. కానీ ఇప్పటికీ నాకు గురించి ఇప్పటికీ మమ్మల్ని వదులుతూ ఉండదు. అంత బాగా ఫేమస్గా దేవస్థానము పిల్లకమ్మ దేవస్థానము ఆయమ్మ బాగా ఆడిపోయినా ఇంకా ఆడ కోరికమ్మ బయటకు పోతామో ఆయమ్మ తెలుసుకొని అయిపోతా ఉన్నాం. ప్రాబ్లం లేదు ಬಾಗ. ಒಟ್ನಲ್ಲಿ ಈ ಬಾರಿ ಮಂಚೇನಹಳ್ಳಿಯಲ್ಲಿ ಹಿಂದೆಂದೂ ಕಾಣದ ರೀತಿಯಲ್ಲಿ ಶ್ರೀ ಪ್ಲೇಗಾಂಬ ಕರಗ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿಸಿದ್ದು ಸಾವಿರಾರು ಮಂದಿ ಕಣ್ತುಂಬಿಕೊಂಡು ಸಂಭ್ರಮಿಸಿದ್ದಾರೆ.